ಮೊದಲ ಮತ್ತು ದ್ವಿತೀಯ ವರ್ಷದ ಡಿಗ್ರಿ ಕಾಲೇಜು ಆರಂಭಕ್ಕೆ ಈಗ ಚಿಂತನೆಯನ್ನ ಮಾಡಿದೆ. ಸ್ನಾತಕೋತ್ತರ ಡಿಪ್ಲೊಮಾ ಇಂಜಿನಿಯರಿಂಗ್ ಕಾಲೇಜು ಆರಂಭ. ಸಂಕ್ರಾಂತಿ ಬಳಿಕ ಕಾಲೇಜುಗಳ ಸಂಪೂರ್ಣ ಆರಂಭಕ್ಕೆ ಸರ್ಕಾರದ ಚಿಂತನೆ ನಡೆದಿದೆ. ಸಂಕ್ರಾಂತಿ ಬಳಿಕ ಪದವಿ ಕಾಲೇಜುಗಳು ಸಂಪೂರ್ಣವಾಗಿ ಆರಂಭ ಮಾಡಲಾಗುತ್ತೆ. ಮೊದಲ ಮತ್ತು ದ್ವಿತೀಯ ವರ್ಷದ, ಈಗ ತೃತೀಯ ವರ್ಷದ ಕಾಲೇಜುಗಳೆಲ್ಲೋ ನಡೀತಾ ಇದೆ ಡಿಗ್ರಿಯಲ್ಲಿ. ನನ್ನ ಸಹೋದರಿ ಮಸೂದ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಸೂದ್, SLC ಮತ್ತು PUC ಸೆಕೆಂಡ್ ಇಯರ್ ಕ್ಲಾಸ್ಗಳನ್ನ ಮಾಡಿ ಯಾವ ಸಮಸ್ಯೆಗಳು ಆಗಿಲ್ಲ ಅಂತಾನೆ ಈ ಹೆಜ್ಜೆನ ಇಡೋಕೆ ಸರ್ಕಾರ ಮುಂದಾಗಿದೆಯಾ, ಹೇಗೆ? ಅರುಣ್, ಈಗಾಗಲೇ ಅಂತಿಮ ವರ್ಷದ ಡಿಗ್ರಿ ಕಾಲೇಜುಗಳು ಎಲ್ಲವೂ ಕೂಡ ನಡೀತಾ ಇರುವಂತದ್ದು. ಅದರಲ್ಲಿ ಯಾವುದೇ ಸಮಸ್ಯೆ ಕಂಡು ಬಂದಿಲ್ಲ. ಈಗ ಕೊರೋನಾ ಆತಂಕ ಇದೆ, ಆದರೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಬಹಳ ಕಡಿಮೆಯಾಗಿ ಪತ್ತೆ ಆಗ್ತಿದೆ. ಹಾಗಾಗಿ ಶೈಕ್ಷಣಿಕ ಚಟುವಟಿಕೆಗಳನ್ನ ಈ ಹಿಂದಿನಂತೆ ಎಲ್ಲವನ್ನು ಕೂಡ ಹಾದಿಗೆ ತರುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು. ಇವತ್ತು ಪ್ರಮುಖವಾಗಿ DCM ಅಶ್ವಥ್ ನಾರಾಯಣ ಅವರು ಎಲ್ಲಾ ವಿವಿಗಳು, ಅಂದ್ರೆ ಸರ್ಕಾರಿ ಖಾಸಗಿ ವಿವಿಗಳ ಕುಲಪತಿಗಳ ಜೊತೆ ಒಂದು ಆನ್ಲೈನ್ ನಲ್ಲಿ ಸಭೆ ಮಾಡಿ ಚರ್ಚೆ ಮಾಡಿದ್ದಾರೆ. ಸಂಕ್ರಾಂತಿ ನಂತರ ಡಿಗ್ರಿ, ಏನು ಸ್ನಾತಕೋತ್ತರ, ಡಿಪ್ಲೊಮಾ ಮತ್ತೆ ಇಂಜಿನಿಯರಿಂಗು, ಈ ಎಲ್ಲಾ ತರಗತಿಗಳ ಎಲ್ಲ ಶೈಕ್ಷಣಿಕ ಕೋರ್ಸ್ಗಳ ಮೊದಲ ಮತ್ತು ಎರಡನೇ ಏನು ತರಗತಿಗಳಿದಾವೆ ಅದನ್ನ ಆರಂಭ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಹತ್ವದ ಚರ್ಚೆ ಆಗಿರುವಂತದ್ದು. ಸಂಕ್ರಾಂತಿ ನಂತರ ಎಲ್ಲವನ್ನು ಕೂಡ ಒಂದು ಚರ್ಚೆ ಮಾಡಿ ದಿನಾಂಕ ನಿಗದಿ ಮಾಡೋಣ ಅನ್ನುವಂತಹ ನಿಲುವಿಗೆ ಬಂದಿರುವಂತದ್ದು. ಈ ಸಂಬಂಧಪಟ್ಟಂತೆ ಅಂದ್ರೆ ಈ 4 ತರಗತಿಗಳ ಆರಂಭ ಸಂಬಂಧಪಟ್ಟಂತೆ ವರದಿ ಕೊಡಿ ಅಂತ ಸರ್ಕಾರಿ ಮತ್ತೆ ಖಾಸಗಿ ವಿವಿಗಳ ಕುಲಪತಿಗಳಿಂದ ಅಶ್ವಥ್ ನಾರಾಯಣ ಅವರು ಕೇಳಿರುವಂತದ್ದು. ವರದಿ ಬಂದ ನಂತರ ತಜ್ಞರ ಸಲಹೆ ಕೂಡ ಪಡ್ಕೊಂಡು ತರಗತಿಗಳನ್ನ ಆರಂಭ ಮಾಡಲಾಗುತ್ತೆ. ಅದು ಆಫ್ಲೈನ್ ತರಗತಿ, ಅಂದ್ರೆ ಈ ಹಿಂದಿನಂತೆ ಎಲ್ಲರೂ ಕೂಡ ತರಗತಿಗೆ ಬರುವಂತದ್ದು. ಜೊತೆಗೆ 4 ತಿಂಗಳು ಮಾತ್ರ ಅವಕಾಶ ಸಿಗುತ್ತೆ ಶೈಕ್ಷಣಿಕ ವರ್ಷಕ್ಕೆ. ಅವು 4 ತಿಂಗಳು ಒಂದಷ್ಟು ಸಿಲೆಬಸ್ ಗಳನ್ನ ಕಡಿತ ಮಾಡಿ ತರಗತಿಗಳನ್ನ ಮಾಡೋಣ ಅಂತ. ಇನ್ನು ಸೆಕೆಂಡ್ PUC ಎಕ್ಸಾಮ್ ಮೇ ನಲ್ಲಿ ಅರೇಂಜ್ ಮಾಡಿದ್ದಾರೆ. ಆ ಎಕ್ಸಾಮ್ ನೋಡಿಕೊಂಡು ಡಿಗ್ರಿ ಕಾಲೇಜ್ನ ಆರಂಭ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಅದನ್ನು ಕೂಡ ಚರ್ಚೆ ಮಾಡಿರುವಂತದ್ದು. ಈಗ 2021ರ ಶೈಕ್ಷಣಿಕ ವರ್ಷಕ್ಕೆ ಇನ್ನು 4 ತಿಂಗಳು ಮಾತ್ರ ಬಾಕಿ ಇರುವಂತದ್ದು. ಈ ಒಂದು ಅವಧಿಯಲ್ಲಿ ಆಫ್ಲೈನ್ ತರಗತಿ ಮಾಡಬೇಕು ಅನ್ನುವಂತಹ ಗಂಭೀರ ಚಿಂತನೆಯಲ್ಲಿ ರಾಜ್ಯ ಸರ್ಕಾರ ತೊಡಗಿದೆ. ಅದೆಲ್ಲವೂ ಕೂಡ ಸುಸೂತ್ರವಾಗಿ ಒಪ್ಪಿಗೆ ಆದ್ರೆ, ಸಮ್ಮತ ಆದ್ರೆ ಸಂಕ್ರಾಂತಿ ನಂತರವೇ ಆಫ್ಲೈನ್ ತರಗತಿಗಳು ಆರಂಭ ಆಗುವ ಸಾಧ್ಯತೆ ಬಹುತೇಕ ಹೆಚ್ಚಿಗಿದೆ. ಇನ್ನು ಸೆಕೆಂಡ್ PUC ಎಕ್ಸಾಮ್ ಆದ ನಂತರ ಮುಂದಿನ ಶೈಕ್ಷಣಿಕ ವರ್ಷ ಕೂಡ ಆರಂಭ ಮಾಡಬೇಕು ಆಫ್ಲೈನ್ ತರಗತಿ ಅನ್ನೋ ನಿಟ್ಟಿನಲ್ಲಿ ಕೂಡ ಗಂಭೀರವಾಗಿ ಚರ್ಚೆ ಮಾಡ್ತಾ ಇರುವಂತದ್ದು. SLC ಮತ್ತೆ ಸೆಕೆಂಡ್ PUC ತರಗತಿ ಜೊತೆಗೇನೆ ಈ ಒಂದು ಉನ್ನತ ಶೈಕ್ಷಣಿಕ ಕೋರ್ಸ್ಗಳ ತರಗತಿಗಳು ಕೂಡ ಸದ್ಯದಲ್ಲೇ ಆರಂಭ ಆಗುವ ಸುಳಿವು ಸಿಕ್ಕಿದೆ.